ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಬಿಕಾಸ್ ರೆಸಿಪಿ ಗಾರ್ಡನ್. ಫ್ರೆಂಡ್ಸ್, ನಾನಿವತ್ತು ನನ್ನ ರೆಸಿಪಿ ಗಾರ್ಡನ್ ಅಲ್ಲಿ ಬನ್ಸ್ ಮಾಡ್ತಾ ಇದ್ದೇನೆ. ನಮ್ಮ ಮಂಗಳೂರಿನ ಸ್ಪೆಷಲ್ ಬನ್ಸ್ ಮಾಡ್ತಾ ಇದ್ದೇನೆ. ಸೊ ಅದನ್ನ ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ ಅನ್ನ ಆ್ಯಡ್ ಮಾಡ್ತೀವಿ ಅಂತ ನೋಡೋಣ. ನಾನಿಲ್ಲಿ ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ. ಯೂಶ್ವಲಿ ಎಲ್ಲರೂ ಮೈದಾ ಹಿಟ್ಟಲ್ಲಿ ಬನ್ಸ್ ಮಾಡ್ತಾರಲ್ವಾ, ಸೊ ನಾನಿವತ್ತು ಸ್ಪೆಷಲ್ ಆಗಿ ಸ್ವಲ್ಪ ಹೆಲ್ದಿ ಇರಲಿ ಅಂತ ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ. ನಾನು ಇಲ್ಲಿ 2 ಕಪ್ಪು, ಈ ಕಪ್ಪಿನಲ್ಲಿ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ. ಅದೇ ರೀತಿ ರಸಬಾಳೆಯನ್ನು ತಗೊಂಡಿದ್ದೇನೆ. ಬನಾನ ಸ್ವಲ್ಪ ಇದು ಹುಳಿ ಇದೆ, ಆದ್ದರಿಂದ ಈ ಬನಾನ ತಗೊಂಡಿದ್ದೇನೆ. ಯಾಕಂದರೆ ಈ ಬನ್ಸ್ ಮಾಡಲಿಕ್ಕೆ ಸ್ವಲ್ಪ ಬನಾನ ಹುಳಿ ಇರಬೇಕು, ಹಾಗಾಗಿ ಪಚ್ಚಬಾಳೆ ಆದರೂ ಕೂಡ ತಗೊಳ್ಬೋದು. ಅದೇ ರೀತಿ 1 ಕಪ್ ಆಗುವಷ್ಟು ಮೊಸರನ್ನು ತಗೊಂಡಿದ್ದೇನೆ, ಮೊಸರು ಇದನ್ನ ಕಲಿಸ್ಲಿಕ್ಕೆ. ಅದೇ ರೀತಿ ಉಪ್ಪನ್ನು ಸ್ವಲ್ಪ ತಗೊಂಡಿದ್ದೇನೆ. ಹಾಗೆ 1/4 ಸ್ಪೂನ್ ಆಗುವಷ್ಟು ನಾನು ಬೇಕಿಂಗ್ ಸೋಡಾವನ್ನು ತಗೊಂಡಿದ್ದೇನೆ. ಅದೇ ರೀತಿ ಸ್ವಲ್ಪ ಜೀರಿಗೆಯನ್ನು ತಗೊಂಡಿದ್ದೇನೆ. ಅದೇ ರೀತಿ ನಾನಿಲ್ಲಿ 2ರಿಂದ 3 ಸ್ಪೂನ್ ಬ್ರೌನ್ ಶುಗರನ್ನು ತಗೊಂಡಿದ್ದೇನೆ. ಸೊ ನೀವು ವೈಟ್ ಶುಗರನ್ನು ಕೂಡ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಬ್ರೌನ್ ಶುಗರನ್ನು ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಎಷ್ಟು ರುಚಿಗೆ ಎಷ್ಟು ಸ್ವೀಟ್ ಬೇಕು ಅಷ್ಟನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಈ ಹಿಟ್ಟಿಗೆ ಇದೆಲ್ಲವನ್ನು ಹಾಕಿ ಕಲಿಸ್ತೇನೆ. ಕಲಸಿ ಆದಮೇಲೆ ಇಲ್ಲಿ ನಾನು ತುಪ್ಪವನ್ನು ಕೂಡ ತಗೊಂಡಿದ್ದೇನೆ. ಕಲಸಿ ಎಲ್ಲ ಆದಮೇಲೆ ಸ್ವಲ್ಪ ತುಪ್ಪ ಹಾಕಿ ಕಲಸಿ 8 ಗಂಟೆಗಳ ಕಾಲ ರೆಸ್ಟಿಗೆ ಬಿಡಬೇಕು ನಾವು. ಅದನ್ನು ಈಗ ಮಾಡೋಣ. ನಾನಿಲ್ಲಿ ಆಲ್ರೆಡಿ 8 ಗಂಟೆಗಳ ಕಾಲ ರೆಸ್ಟಲ್ಲಿ ಇಟ್ಟು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಸೊ ಚಪಾತಿ ಹಿಟ್ಟನ್ನು ಹೇಗೆ ಕಲಿಸ್ತೀರೋ ಅದೇ ರೀತಿಯಲ್ಲಿ ಕಲಸಿ ನಾನಿಲ್ಲಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನು ಇದರಲ್ಲಿ ಬನ್ಸನ್ನು ಮಾಡೋಣ. ಸಾಧಾರಣ ಈ ಸೈಜಿಗೆ ಉಂಡೆ ಮಾಡಿಕೊಳ್ಳಿ. ಇದನ್ನು ಸ್ವಲ್ಪ ಗೋಧಿ ಹಿಟ್ಟಲ್ಲಿ ಡಿಪ್ ಮಾಡಿ ನಾವಿಲ್ಲಿ ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೊಳ್ಳೋಣ. ಪೂರಿ ಥರನೇ, ಪೂರಿಗಿಂತ ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೊಳ್ಳೋಣ. ನೋಡಿ, ಈ ಹದಕ್ಕೆ ಇಷ್ಟು ದಪ್ಪ ಬರಬೇಕಾಯ್ತಾ, ಈ ಥರ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಎಣ್ಣೆನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೇನೆ. ಎಣ್ಣೆ ಕಾದಿದೆ ಇಲ್ಲಿ ಅಂತ ನೋಡಬೇಕು. ಸೊ ನಾನಿಲ್ಲಿ ಆಲ್ಮೋಸ್ಟ್ ಎಣ್ಣೆ ಕಾದಿದೆ, ನೋಡ್ತಾ ಇದ್ದೆ ಗೊತ್ತಾಗ್ತದೆ. ನಾನಿಲ್ಲಿ ಕೊಕೊನಟ್ ಆಯಿಲನ್ನು ತಗೊಂಡಿದ್ದೇನೆ. ಸೊ ಎಣ್ಣೆ ಹೇಗೆ ಕಾದಿದೆ ಅಂತ ನೋಡಲಿಕ್ಕೆ ನಾವು ಬೇಕಾದರೆ ಒಂದು ಚಿಕ್ಕ ಉಂಡೆಯನ್ನು ಪೂರಿ ಥರನೋ ಏನೋಲ್ಲ ಹೀಗೆ ಸ್ವಲ್ಪ ಮಾಡಿ ನೋಡಿದರೆ ಗೊತ್ತಾಗ್ತದೆ. ಅದು ಮೇಲೆ ಬರ್ತದೆ. ಮೇಲೆ ಬಂದಾಗ ಅದು ಎಣ್ಣೆ ಕಾದಿದೆ ಅಂತ ಅರ್ಥ. ಇಲ್ಲ ಅಂದರೆ ಎಣ್ಣೆ ಕಾದಿಲ್ಲ ಅಂತ, ಅಡಿನೇ ಇದ್ದರೆ ಅದು ಎಣ್ಣೆ ಕಾದಿಲ್ಲ ಅಂತ ಅರ್ಥ. ಅದಕ್ಕೆ ಈಸಿಯಾಗಿ ನಾವು ಗೊತ್ತು ಮಾಡಲಿಕ್ಕೋಸ್ಕರ ನಾನು ಇದನ್ನು ತೋರಿಸ್ತಾ ಇರೋದು. ಸೊ ಇದು ಎಣ್ಣೆ ಕಾದಿದೆ, ಹಾಗೆ ಇನ್ನು ನಾವು ಮಾಡ್ಬೋದು. ನೋಡಿ, ಇದು ಈ ರೀತಿಯಲ್ಲಿ ಉಬ್ಬಿ ಬರ್ತದೆ. ನೋಡಿರಿ, ಈ ರೀತಿ ಬಣ್ಣ ಬಂದ ನಂತರ ಇದು ಆಗಿದೆ ಅಂತ. ಇವಾಗ ನಾವಿದನ್ನು ತಗೊಳ್ಬೋದು. ಆಹಾ, ಬಿಸಿ ಬಿಸಿ ಇದೆ ನೋಡಿ, ಎಷ್ಟು ನೀಟಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ. ಫೈನಲಿ ನಮ್ಮ ಬನ್ಸ್ ರೆಡಿ ಆಗಿದೆ ಫ್ರೆಂಡ್ಸ್. ನೀವು ಕೂಡ ಇದನ್ನು ನಿಮ್ಮ ಮನೆಯಲ್ಲಿ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಬಂದಿದೆ ಅಂತ. ಅದೇ ರೀತಿ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಯಾಕಂದರೆ ಮುಂದಿನ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಬರ್ತದೆ ನಿಮಗೆ. ಅದೇ ರೀತಿ ನನ್ನ ವಿಡಿಯೋಗಳನ್ನು ನೀವು ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಕೀಪ್ ಸಪೋರ್ಟಿಂಗ್ ಮೈ ಚಾನಲ್ ಆ್ಯಂಡ್ ಪ್ಲೀಸ್ ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.